ನೋಡ್ರಿ ಮ್ಯಾಪ್ ತಂದ್ಬಿಟ್ಟಿವಿ ಎಲ್ಲಿ ಹೋಗ್ಬೇಕಂತ ಎಲ್ಲ ಪ್ಲಾನ್ ಮಾಡಕತ್ತೀವಿ ಹೆಂಗ್ ಹೋಗೋದಂತ. ಎಲ್ರು ರೆಡಿನಾ? ಬರ್ರಿ ಮತ್ತು ಶುರು ಆಯ್ತು ನೋಡಿ ಹೆಂಗ್ ಬರ್ತಿದ್ದಾರೆ. ಎಲ್ರು ಬರ್ಬೇಡ್ರು, ನಿಲ್ರಿ ಒಂದ್ ನಿಮಿಷ. ಇನ್ವೆಸ್ಟ್ ಮಾಡಿದ್ವಿ ಬಟ್ 40 ಲೀಟರ್ ನೀರೇ ಮುಂಗ್ದಾಲ್ ತಿನ್ನು ಮುಂದೊತ್ತು ಅಷ್ಟೇ. ರಾತ್ರಿಗೆ ಗೋಕರ್ಣದಲ್ಲೇ ಸ್ಟೇ ಆಗ್ತಾ ಇದೀವಿ. ಗೋಕರ್ಣ ಲಾಸ್ಟ್ 11 ಗಂಟೆಗೆ ಯಾವ ಹೋಟ್ಲು ಇಲ್ಲ ಅಂದ್ಮೇಲೆ ಈ ಹೋಟ್ಲು ಸಿಕ್ತು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದೀವಿ. ಆ ಟ್ರಿಪ್ಪಿನ ಪ್ಲಾನ್ ನೋಡ್ರಿ ಮ್ಯಾಪೇ ತಂದ್ಬಿಟ್ಟಿವಿ ಎಲ್ಲಿ ಹೋಗ್ಬೇಕಂತ. ಎಲ್ಲ ಪ್ಲಾನ್ ಮಾಡಕತ್ತೀವಿ ಹೆಂಗ್ ಹೋಗೋದಂತ. ಎಲ್ಲ ಮ್ಯಾಪೇ ತಂದ್ಬಿಟ್ಟಿವಿ. ಇದ್ರಾಗಿಂದ ಮೇನ್ ಎಂಟ್ರಿ ಗೊತ್ತಲ್ಲ, ತೇಜಸ್ अच्छा ठीक है. ವರುಣ್ ಅವರು ಏನೋ ಇನ್ಸ್ಟ್ರಕ್ಷನ್ ಕೊಡ್ತಿದೆ. ವರುಣ್ ಮತ್ತೆ ಲಾಸ್ಟ್ ವ್ಲಾಗಲ್ಲಿ ನಾನು ಮಾತಾಡಿದ್ರೆಲ್ಲ ಅದಕ್ಕೆ ತೆಗಿಯಂತ ಮಾತಾಡೋದೇ ಬೇಡ. ಕರ್ನಾಟಕ ಮ್ಯಾಪ್ ಅಲ್ಲಿ ತೇಜಸ್ ಅವರು ಕ್ಲೀನ್ ಸರ್ಚ್ ಮಾಡ್ತಾ ಇದಾರೆ. ಎಲ್ಲಿಂದ ಎಲ್ಲಿಗೆ ಹೋಗೋಣ, ಎಲ್ಲಿಂದ ಎಲ್ಲಿಗೆ ಹೋಗೋಣ ಅಂತ. ಎಲ್ಲಿಗೆ ಯಾಕೆ ಗ್ಲೋಬ್ ತಿರುಗಿಸ್ಬೇಕಂದ್ರೆ SSB ಅಮೌಂಟ್ ಬರಬಾರ್ದು, ಲಾಟ್ರಿ ಹೊಡಿಬೇಕು. ಆದ್ರೂ ಟ್ರಿಪ್ಪಿಗೆ ಸ್ಪಾನ್ಸರ್ SSP ಇರ್ದು ವರುಣ್ ಅಂತ. ಹಾಗೆ ನಿಖಿಲ್ ಅವರು ಅದಾರೆ SSP. ತೆಗ್ದು ನೋಡ್ರಿ. 18,000 ಇಲ್ಲೇ ಐತಿ, ಹಾಕ್ಬಿಟ್ರೆ ಮುಗೀತು. ಪೀಸಾಗಿ ಹೋಗ್ಬರೋದೆ. ಇದ್ರ ಮೂಲಕ ಕೇಳೋದೇನಂದ್ರೆ ಗೌರ್ಮೆಂಟ್ ಅವ್ರು ಬೇಗ SSB ಸ್ಯಾಂಕ್ಷನ್ ಮಾಡ್ಲಿ. ನಾ ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನಾನು ನಿನ್ನ ಹತ್ರ ರೂಲ್ಸ್ ಮಾಡ್ಕೊಟ್ಟಿದ್ದೀನ, ಇವತ್ತೇ ಕೊಡ್ತೀನಿ ಅಂತ. ನಾನು ಇವತ್ತು ಕೊಡಲ್ಲ, ಮುಂದಿನ ತಿಂಗಳು ಕೊಡ್ತೀನಿ. ಮುಂದಿನ ವರ್ಷ ಕೊಡ್ತೀನಿ. ನಾನು ಕೊಡೋದೇ ಇಲ್ಲ. ಏನಕ್ಕೆ ಕಿತ್ಕೋತೀನಿ ನಂದು? ನಾನು ಕೊಡೋದೇ ಇಲ್ಲ. ಹೋಗು, ಬೇಗ ಮಾಡ್ಲಿ. ಟ್ರಿಪ್ಪಲ್ ದಿವಸನೇ ಮಾಡ್ಬಿಡ್ಲಿ, ಮುಗಿದೇ ಹೋಗತ್ತಿ. ವರುಣ್ ಅಲ್ಲೇ ಸತ್ತಕಾನೆ. ಯಾಕಂದ್ರೆ ಇವರು ನನ್ನ ಅಲ್ಲಿವರೆಗೂ ಮೈಂಡ್ ಫಕ್ ಮಾಡ್ತದೇ ಇರ್ತಾರೆ. ಅಲ್ಲೇ ಜೊತೆ ರೂಟ್ ರೆಡಿ ಆಗ್ತಾ ಇದೆ. ಮ್ಯಾಪ್ ರೂಟ್ ರೆಡಿ ಆಗ್ತಾ ಇದೆ ನೋಡ್ರಿ. ಬುಕ್ ಎಲ್ಲ ತಗೊಂಬಂದಾರೆ. ಇಲ್ಲೇ ಫೋಟೋ ಗೀಟೋ ಎಲ್ಲ ಐತಿ. ಒಬ್ಬೊಬ್ಬೊಬ್ಬೊಬ್ಬ ಕಾಫಿ ನಾಡಿನಲ್ಲಿ ಪ್ರವಾಸದ ಹೊನಲು. ಹಂಗೆ ಕಾಫಿ ನಾಡು ಚಂದು ಮೀಟ್ ಮಾಡ್ಕೊಂಬರ. ನೋವಲ್ಲೆ ನಾನು ಚಂದು, ನಲಿವಲ್ಲೆ ನಾನು ಚಂದು. ನಾವು ಹೋಗ್ತಿರೋ ಸಾಮಾನ್ಯ ಟ್ರಿಪ್ ಅಲ್ಲ, ಇಂಟರ್ನ್ಯಾಷನಲ್ ಟ್ರಿಪ್ ಪಾಸ್ಪೋರ್ಟ್. ದಾವಣಗೆರೆ ಬಿಟ್ಟು ಹೊರಗೆ, ಅದೇ ಇಂಟರ್ನ್ಯಾಷನಲ್ ಟ್ರಿಪ್. ತೇಜಸ್ ಎಲ್ಲಿ ಈ ಕಡೆಯಿಂದ ಸ್ಟಾರ್ಟ್ ಮಾಡೋದು ಹೇಳು. ಎಲ್ಲಿ ತೇಜಸ್? ದಾವಣಗೆರೆ ಇಲ್ಲಿದೆ. ಇಲ್ಲಿಂದ ಹಿಂಗ್ ಹೋಗೋಣ, ಹಿಂಗ್ ಬರೋಣ, ಹಿಂಗೆಲ್ಲ ಹೋಗೋಣ. ಮುಖ ಇತ್ತು ತೇಜಸ್. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಗಾಯ್ಸ್, ಈಗ ಎಲ್ಲರದು ಬಜೆಟ್ ಎಷ್ಟು ಅಂತ ಕೇಳೋಣ. ಬೈ ಬಜೆಟ್ ಎಷ್ಟಿರ್ಬೇಕು ನಿನಗೆ ರೇಂಜ್? 5K ಮ್ಯಾಕ್ಸ್. 5K. ವರುಣ್ ನೀನಿ ಅದೇ ಕೇಳೋದು. ಅವ್ರು 3 ಅಂತಾರೆ, ನಾವು 5 ತನಕ ತರೋದು. ತೇಜಸ್ ನಿನ್ಗೆ ಲಿಮಿಟ್ ಇಲ್ಲ? 5,000 ಬಟ್ಟೆ ಶಾಪಿಂಗ್ ಮಾಡ್ತಾರೆ. 5,000 ಅಲ್ಲ ಅನ್ನಕತ್ತ ಅನ್ನ ರಿಯಾಕ್ಷನ್ ಐತಲ್ಲಿ ನೋಡಲ್ಲಿ. ಇವಾಗ ಹಾಸ್ಟೆಲಿಂದ ರೂಮಿಗೆ ಬಂದ್ವಿ. ಸುಹಾಸ್ ನೋಡ್ರಿ ಅದೇ ಬ್ಯಾಗ್ ಪ್ಯಾಕ್ ಮಾಡಕತ್ತಾನೆ. ವರುಣ್ ನೋಡ್ರಿ ರೆಸಾರ್ಟ್ ಬುಕ್ ಮಾಡಕತ್ತಾನೆ. ನಾಳೆ ಬೆಳಿಗ್ಗೆ TT ಬರ್ತಿದೆ, ಬನ್ನಿ ನಾಳೆ ಬೆಳಿಗ್ಗೆ ಸಿಗೋಣ. ಗಾಯ್ಸ್, ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗೈತೆ, ಪೂಜೆ ಎಲ್ಲ ಆಯಿತು. ಈಗ ಹಾಸ್ಟೆಲಲ್ಲಿ ಹುಡುಗರನ್ನ ಪಿಕ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಹುಡುಗರೆಲ್ಲ ಬಂದ್ಮೇಲೆ ತೋರಿಸ್ತೀನಿ. ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಬಂದಿಲ್ಲ. ಹ್ಞೂ, ಇಲ್ಲಿ ಬೆಳಗ್ಗೆ ಆಗೈತಲ್ಲ, ಅಷ್ಟು ಮಾತಾಡಕ್ಕೆ ಆಗ್ತಿಲ್ಲ. ಹೆಂಗಂದ್ರೆ ಪಕ್ಕಕ್ಕೆ ಯಾರೇ ಇರಲಿ ನೋಡ್ರಿ, ವರುಣ್ ಹಾಯ್ ಮಾಡು ಫಸ್ಟ್ನೇ.
ತೇಜಸ್ ಬಂದಿದ್ದಾನೆ. ತೇಜಸ್ಸಿನ ಲಗ್ಗೇಜ್ ನೋಡ್ರಿ, ಕ್ಯಾನು ಲಗ್ಗೇಜ್ ಅವನಿಗೆ ಪಿಕ್ ಮಾಡೋಕ್ಕೆ ನಾವು ಮೂವರು ಬಂದೀವಿ. ಗಾಯ್ಸ್ ಎಲ್ಲರೂ ರೆಡಿ ಆಗಿದ್ದಾರೆ. ದರ್ಶನ್ ಹಾಯ್ ಮಾಡಿ, ಇಲ್ಲಿ ವ್ಲಾಗಿಗೆ ಹಾಯ್ ಮಾಡಿ. ಇಲ್ಲಿ ಶಶಾಂಕ್, ಇದು ನಮ್ಮ ಕಾಲೇಜ್ ಹಾಸ್ಟ್ಲ್, ಇದು ರೋಹನ್, ಇದು ನಿಖಿಲ್, ಇದು ರೋಹನ್. ಹಾಯ್ ಮಾಡ್ರಲ್ಲಿ. ಅಬೀಬ್ ಲೇಟ್ ಲಗ್ಗೇಜ್ ತಗೊಂಡ್ ಬರಕತ್ತಾನ ವರುಣ್. ಅಬೀಬ್ ನೋಡ್ರಿ ಲಾಸ್ಟಿಗೆ ಬಂದನು ಎಲ್ಲರ್ಕಿಂತ, ಅಲ್ಲಿ ಅವಂದೇ ಲೇಟ್. ಕೊನೆಗೆ ಇಲ್ಲೊಂದು ಪೂಜೆ ಆಗ್ತೈತೆ, ಆಂಜನೇಯ ದೇವಸ್ಥಾನ ಎದುರುಗಡೆಗೆ. ಇಲ್ಲೊಂದು ಲಾಸ್ಟ್ ಪೂಜೆ ಮಾಡ್ಕೊಂಡು ಹೋಗೋದೆ. ಇದೆಲ್ಲ ಅವ್ರಿಗೂ ಗೊತ್ತಲ್ಲ, ಶಾಮನೂರಾಗೆ ಫೇಮಸ್ ದೇವಸ್ಥಾನ ಇದು ನಫ್ತ. ಶಶಾಂಕ್ ಏನಾರ ಹೇಳಪ್ಪ. ಗಾಯ್ಸ್ ಫೈನಲ್ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲಾನ್ ಮಾಡಿದ್ವಿ, ಅದಕ್ಕೆ ಇವತ್ತು ಹೋಗ್ತಿದ್ದೀವಿ. ರೆಡಿ? ಎಲ್ರು ರೆಡಿನಾ? ಬರ್ರಿ ಮತ್ತೆ ಹೋಗೋಣ. ಫಸ್ಟ್ ಗಣೇಶ್ ಸಾಂಗ್ ಹಾಕ್ಬಿಟ್ಟಿದಾರೆ ಅವಾಗ್ಲೇ. ಫಸ್ಟ್ ಗಣೇಶ್ ಸಾಂಗ್, ಗಣೇಶ ಸಾಂಗ್ ಬರ್ತೈತೆ ತಡ್ರಿ. ಇನ್ನು ಗಣೇಶ ಸಾಂಗ್ ಬರ್ತೈತೆ ತಡ್ರಿ. ಸಾಂಗ್ ಮುಖ್ಯ ಅಲ್ಲ, ವೈಬ್ ಮುಖ್ಯ. ಏನೋ ಹೇಳ್ತಾರೆ ನಮ್ ಪ್ಲಾನರ್ ನೋಡಲ್ ಎಷ್ಟು ಡೀಪ್ ಆಗಿ ರೋಡ್ ಮ್ಯಾಪ್ ಗೀಡ್ ಮ್ಯಾಪ್ ಎಲ್ಲ ಎಷ್ಟು ಡೀಪ್ ಆಗಿ ಚಿಂತೆ ಮಾಡಿ ಆಗ್ತಾವನೆ. ಇವನೇ ನಮ್ಮ ಗ್ಯಾಂಗ್ ಅಲ್ಲಿ ಎಲ್ಡರ್ ಅಂದ್ರೆ ಇವನೇ. ಅಣ್ಣ ಬಿಡಂಗಿಲ್ಲ, ನಿಮ್ಮನ್ನ ಬಿಡಂಗಿಲ್ಲ. ನೀವೇ ದೊಡ್ಡವರು. ಬಂತು 4 5 ಗಾಯ್ಸ್ ಪೈಸಾ ಆಮೇಲೆಲ್ಲ ಪೈಸಾ ಮತ್ತೆ ನಿಖಿಲ್ ಹತ್ರ ಎಷ್ಟು ಬಜೆಟ್ ಇರ್ತೈತಿ ನೋಡೋಣ, ಹಾಕೋಣ. ನಮ್ SSP ಬಂದಿದ್ದು. SSP ಎಷ್ಟು ಬಜೆಟ್ ಇರೋದು ನನ್ನ ಕಡೆನೇ ಇರೋದು. ಬಂತು ಅಣ್ಣ. ಮತ್ತೆ ಯಾರು ಟಿಕೆಟ್ ಇದನ್ನ ಶೂಟ್ ಮಾಡಿ ಫೋನ್ ಪೇ ಮಾಡ್ತೀನಿ, ಕ್ಯಾಶ್ ಮಾಡ್ತೀನಿ. ಫ್ರೀ ಬಸ್ಸಲ್ಲಿ ದುಡ್ಡು ಕೊಡಾತಿಲ್ಲ ಬ್ರೋ, 400 ರೂಪಾಯಿನ ಟ್ರಿಪ್ ಮಾಡ್ತಾ ಫ್ರೀ ಬಸ್ ಐತೆ. ನಮ್ ಇದು ಸ್ಪಾನ್ಸರ್ ಅಲ್ಲ, ಇಲ್ಲ ಅದಾನೆ ಸ್ಪಾನ್ಸರ್ ಬಾಯ್. ಟೆನ್ಷನ್ ಬೇಡ. ನಮ್ ಟ್ರಿಪ್ ಅತಿ ಗಾನ್ ಫಕಿಂಗ್ ಬಾಯ್ ಅಂದ್ರೆ ಇಲ್ಲಿ ಬಂದ ಟೆನ್ಷನ್. ಐ ಡೋಂಟ್ ಲೈಕ್ ಇಟ್ ಬಟ್ ಹಿ ಲೈಕ್ ಟೆನ್ಷನ್. ಟೆನ್ಷನ್ ಲೈಕ್ ಹಿಮ್. ಶುರು ಆಯ್ತು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ.
ಟೀ ಕುಡಿಯಕ್ಕೆ ನಿಲ್ಸಿವಿ. ಕಾಫಿ ಬಂದಿಲ್ಲ, ನಾವು ಎಲ್ಲರೂ ಕಾಫಿ ಮಾಡಕ್ಕೆ ಹೇಳಿದೀವಿ. ಸೊ 5 ನಿಮಿಷ ಕಾಯ್ಬೇಕಂದಿದ್ದಾರೆ. ಕಾಫಿ ಬರತ್ತೆ. ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕಾಫಿ ಫೈನಲಿ ಆಯ್ತು. ಇಲ್ಲ ಅಂತ 5 ರೂಪಾಯಿ ತಗೋತೀನಿ. ಎಲ್ಲರಿಗೂ ಸರ್ವ್ ಮಾಡಪ್ಪ ಕ್ಲೀನಾಗಿ. ಇಲ್ಲಡೆ ಇಲ್ಲಿ ನೀನು ಎಷ್ಟೊತ್ತು ಮಾಡ್ಕಂತಿ. ಸರ್ವ್ ಎಲ್ಲರಿಗೂ ಕ್ಲೀನ್ ಸರ್ವ್ ಮಾಡು. ಗಂಡು ಅಲ್ಲಿ ಕುಂತಿದ್ರೆ ಕೊಡು. ಗಂಡು ಇಲ್ಲಿದ್ದಾನೆ. ಗಂಡು ಮಧುಕೇಶ್ವರ ಟೆಂಪಲಿಗೆ ಬಂದ್ವಿ. ಅಲ್ಲಿ ಇನ್ನೂ ಓಪನ್ ಇರಲಿಲ್ಲ. ಸೊ ಹಿಂಗೆ ಸೈಡಿಗೆ ಬಂದಿದ್ವಿ. ಇಲ್ಲೊಂದು ಕೆರೆ ಇದೆ, ನದಿ ಥರ ರೀತಿ ಇದೆ. ಲುಕ್ ಅಟ್ ದ ವ್ಯೂ ಗಾಯ್ಸ್. ವಾವ್. ಇಲ್ಲ ಒಂದಷ್ಟು 3 ಲಿಂಗ ಇದ್ದಾವೆ. ಲಿಂಗ ಇದು ಬಿಟ್ಟರೆ ಇಲ್ಲಿ ಇದು ನದಿ. ದರ್ಶನ್, ಇದು ಯಾವ ನದಿ? ಇದು ನದಿ ಅಲ್ಲ ಅನ್ಸುತ್ತಾನೆ, ಇದು ಕೆರೆ. ಇದು ಹಾಂ, ಕೆರೆ ಮಸ್ತ್ ಐತಲ್ಲ. ವಾವ್. ಆ ದೇವಸ್ಥಾನ ಇನ್ನೂ 7:30 ಮೇಲೆ ಓಪನ್ ಆಗುತ್ತಂತೆ. ಅದಕ್ಕೆ ಇಲ್ಲಿಂದ ಹಿಂಗೆ ಬಂದು ಇದು ವ್ಯೂ ನೋಡಿ ಗಾಯ್ಸ್. ಲುಕ್ ಅಟ್ ದ ವ್ಯೂ. ವಾವ್. ವ್ಯೂ ನೋಡಿ ಫೋನ್ ಮಾಡಿದ್ದಕ್ಕೆ ಈಗ ಒಬ್ಬೊಬ್ಬರೇ ಬರ್ತಿದ್ದಾರೆ ನೋಡ್ರಿ. ಹಿಂದೆ ಅಲ್ಲಿ ರೋಹನ್ ಅವರೆಲ್ಲ ಹಿಂದ್ಗಡೆ ಇದಾರ. ಮೇಕಪ್ ಹಾಕ್ತಿದಾರ ನೋಡಿ ಗಾಯ್ಸ್. ಮೇಕಪ್ ನೋಡಿ. ಗಾಯ್ಸ್ ಇದೇ ಕೆರೆಯಲ್ಲೇ ಇಲ್ಲಿ ಮುಂದೆ ಒಂದು ಪ್ಲೇಸ್ ಇದೆ ಅಂತೆ, ಚೆನ್ನಾಗಿರೋದು. ನೋಡೋಣ ಬನ್ನಿ. ಇದು ಕೆರೆ ಐತಂದ್ರೆ ಹಿಂಗೆ ಬರ್ಬೋದು ಒಳಗೆ. ನೋಡಿ ಹೆಂಗಿದೆ. ಒಳ್ಳೆ ಸ್ಪಾಟು. ಎಣ್ಣೆ ಹೊಡೆಯಕ್ಕೆ. ಅಯ್ಯಪ್ಪ, ಹುಷಾರು ಮುಳ್ಳು ಹಿಂಗೆ ಒಳಗಿದ್ರೆ ಇಲ್ಲೇ ಚೆನ್ನಾಯ್ತಲ್ಲ. ಬನ್ನಿ, ನೀವು ಸ್ಟಿಕ್ ಹಿಡ್ಕೊಂಡ್ ಬನ್ನಿ, ಟ್ರೆಕ್ ಮಾಡೋಣ. ನೋಡಿ ಹೆಂಗ್ ಬರ್ತಿದ್ದಾರೆ. ಸೈಕ್ ಐತ್ ಮಾತ್ರ ಪ್ಲೇಸ್. Guys, this was very much adventurous for us. Hope you all like it. ಲೈಫ್ ಅಲ್ಲಿ ಏನಿರ್ತೋ ಇಲ್ಲ, ರಿಸ್ಕ್ ತಗೋಬೇಕು ಅಷ್ಟೇ ಗಾಯ್ಸ್. ಬರ್ತಿರ್ಬೇಕು. ಗಾಯ್ಸ್ ಯಾರು ಬಂದಿಲ್ಲ ಬೇಜಾರಾಗ್ಬೇಡ್ರಿ. ಇನ್ನೂ ಬೇಜಾರಾಗಿ ಆಯ್ತಾ. ಫೈನಲಿ ಈ ಪ್ಲೇಸ್ಗೆ ಬಾಯ್ ಹೇಳ್ಬಿಟ್ಟು ನಾವು ವಾಪಸ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಳೆದೇನೋ ಎಳೆದ್ಬಿಟ್ವಿ. ಮೇಲೆ ಹತ್ತೋದು ಕಷ್ಟ ಆಗಿದೆ. ಹೌದು ಜನರೇ, ನಿಜವಾಗ್ಲೂ ತುಂಬಾ ದೊಡ್ಡದಾದ ಸ್ಟೆಪ್ಸ್ಗಳು ಇದೆ. ಇದು ನೋಡಿ, ಶಶಾಂಕರು ಕೂಡ ತುಂಬಾ ಕಷ್ಟಪಡುತ್ತಿದ್ದಾರೆ ಮೇಲೆತ್ತುವುದು. ಅವರಿಗೆ ಏದುಸಿರು ತಗೊಳಕ್ಕೆ ಕಷ್ಟ ಆಗ್ತಿದೆ ಅವರಿಗೆ. ತೇಜಸ್ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದೀವಿ. ದೇವಸ್ಥಾನ ಹೆಂಗಿದೆ ಬನ್ನಿ, ಮೇಲೆ ಹೋಗೋಣ ಬನ್ನಿ. ಚೆನ್ನಾಗಿತ್ತಲ್ಲ. ಚೆನ್ನಾಗಿದೆ. ಅಭೀಬ್ ಫೋಟೋಶೂಟ್ ಮಾಡಕತ್ತಾನೆ. ಜನ ಏನು ಅಷ್ಟೊಂದು ಜನ ಇಲ್ಲ, ಆರಾಮಾಗಿ ದರ್ಶನ ಮುಗಿಸ್ಕೋಬೋದು. ಒಳಗೆ ಎಷ್ಟು ತೋರ್ಸಕ್ಕಾಗುತ್ತಾ ತೋರಿಸ್ತೀನಿ. 5ನೇ ಶತಮಾನದಲ್ಲಿ ಬಂದೆ ಹಾಂ ಬರ್ತಿದ್ದಾರೆ. ಬಾ ಅಭೀಬ್, ಯಾಕಿಲ್ಲ ಕೂತ್ಕೊಂಡೆ? ಈಗ ಎಕ್ಸ್ಪ್ಲನೇಷನ್ ಆಗಿ ತೇಜಸ್ ಅವರು 2 ನಿಮಿಷ ಮಾತಾಡ್ಬೇಕಂತ ಕೇಳ್ಕೊತಿದ್ದೀವಿ. ಇದು ಆರ್ಕೆಸ್ಟ್ರಾ ಅಲ್ಲ ರೋಹನ್ ಅವರೇ. ಅಲ್ಲ, 50 ರೂಪಾಯಿ ಗೈಡ್ ಚಾರ್ಜ್. ಆರ್ಕೆಸ್ಟ್ರಾ ಅಲ್ಲ, ಇಷ್ಟು ಪಾಸ್ ಮಾಡೋದು ಕಡಿ. ಒಳಗೆ ಹೋದ್ರೆ ಈ ಥರ ಐತೆ. ಇದು ಫುಲ್ ನೇಮ್ ಏನು ಹೇಳು ಈ ದೇವಸ್ಥಾನದ್ದು? ಬಿ ಅಲ್ಲ, ಉಮಾ ಅಂತೇನೋ ಐತಲ್ಲ. ಹಾಂ, ಮಧುಕೇಶ್ವರ ಅಂತ ಹೇಳಿನಿ. ಆಗಿನ ಕಾಲದಲ್ಲಿ ಇದು ಆಗಿನ ಕಾಲದಲ್ಲಿ ಹೆಣ್ಮಕ್ಳು ನಾಟ್ಯ ಮಾಡ್ತಿದ್ರಂತೆ. ಇಲ್ಲಿ ಒಳಗಡೆ ಲಿಂಗ ಇದೆ ನೋಡಿ, ಚೆನ್ನಾಗಿದೆ. ಏನು ಉಮಾ ಮಧುಕೇಶ್ವರ ದೇವಸ್ಥಾನ ಇದೆ ಬನವಾಸಿಯಲ್ಲಿ. ಇದ್ರದ್ದು ಇತಿಹಾಸ ತುಂಬ ಚೆನ್ನಾಗಿದೆ. ಇದು ಬರೀ ಕದಂಬರಷ್ಟೇ ಅಲ್ಲ, ಕದಂಬರು ಮತ್ತು
ಬಾದಾಮಿ ರಾಜರು ಮತ್ತು ಸಾಕಷ್ಟು ರಾಜ ಮನೆತನದವರು ಕಟ್ಟಿಸಿ ಗೈಸ್ ಇದು ವಿಸಿಟ್ ಮಾಡೋಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ, ಇಲ್ಲಿಗೆ ಬಾಯ್ ಹೇಳಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಗೈಸ್ ಅಲ್ಲಿಂದ ಹೊರಟು ಬಂದು ಮಾರಿಕಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದ್ಯಾವುದು ಸ್ಕೂಲ್ ಬಸ್ ಬರ್ತೈತೆ. ಹಾಂ, ಮಾರಿಕಾಂಬ ದೇವಸ್ಥಾನ ನೋಡ್ಕೊಳ್ಳಿ ಬನ್ನಿ. ಇಲ್ಲಿ ಒಳಗೆ ಆದರೆ ತೋರಿಸ್ತೀನಿ, ಇಲ್ಲಾಂದರೆ ನೋಡೋಣ. ಇದಾಗಿತ್ತು ನಮ್ಮ ಶಿರ್ಸಿ ಮಾರಿಕಾಂಬಾ ದೇವಿಯ ದರ್ಶನ. ನೆಕ್ಸ್ಟ್ ಮುಂದಿನ ನಿಲ್ದಾಣ ತಿಂಡಿ ಮಾಡೋಕ್ಕೆ, ಬನ್ನಿ ಹೋಗೋಣ. ಗೈಸ್ ಎಲ್ಲ ದರ್ಶನ ಆಯಿತು, ಈಗ ತಿಂಡಿ ಮಾಡೋಕೆ ಹೋಗ್ತೀವಿ, ಬನ್ನಿ ಹೋಗೋಣ. ಗೈಸ್ ತಿಂಡಿ ಆರ್ಡ್ರ್ ಮಾಡಿದ್ವಿ, ದೋಸೆ, ಒಂದು ದೋಸೆ, ಎಂಬಿ ಕೈ ಹಾಕ್ತಿದ್ದಾನೆ ಅದ್ರಾಗೆ. ಬನ್ಸ್ ಬಂತು, ಎಂಬಿಗೆ ಬನ್ಸ್. ನಾನು ದೋಸೆ ಹೇಳಿದ್ದೀನಿ. ಹೋಟ್ಲಿಗೆ ಹೋಗಿ ಬಂದ್ವಿ, 880 ಆಯಿತು ಬಿಲ್ಲು. ಅಷ್ಟೊಂದು ಇಷ್ಟ ಆಗಲಿಲ್ಲ ತಿಂಡಿ. ಅದು ನಮ್ಗೆ ಇಷ್ಟ ಆಯಿತು. ಇಡ್ಲಿ ಚೆನ್ನಾಗಿತ್ತು, ಸಾಂಬಾರು ಚೆನ್ನಾಗಿತ್ತು. ನಾವು ಇಡ್ಲಿ ತಗೊಂಡಿಲ್ಲ, ದೋಸೆ ಮತ್ತು ವಡ ತಗೊಂಡಿದ್ವಿ. ನಮಗೆ ಅಷ್ಟು ಇಟ್ಟಿಲ್ಲ. ಓಕೆ ಗೈಸ್, ಜಾಕೆಟ್ ಬಿಚ್ಚಿದೆ, ಶರ್ಟ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತಿಘಟ್ಟ ಫಾಲ್ಸಿಗೆ ಬಂದಿದ್ದೀವಿ. ಎಕ್ಸಾಕ್ಟ್ ಎಲ್ಲ ಐತೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾವು ಇಬ್ಬರು ಇಳ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿದೆ ಫಾಲ್ಸ್ ಅಂತ. ಹೋದ್ಮೇಲೆ ತೋರಿಸ್ತೀನಿ ಬನ್ನಿ. ಒಬ್ಬನೇ ಸರ್ಚ್ ಮಾಡ್ತಾಯಿದ್ದೀನಿ ಫಾಲ್ಸ್ ಎಲ್ಲೈತೆ ಅಂತ. ಇಲ್ಲಿ ಯಾರೂ ಇಲ್ಲ, ಮುಂದೇನೂ ಯಾರಿಲ್ಲ, ಹಿಂದೇನೂ ಯಾರಿಲ್ಲ. ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ನೋಡೋಣ ಬನ್ನಿ. ಇದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಬೆಂಕಿ ಅಲ್ಲ. ಗಾಯ್ಸ್ ಆಲ್ರೆಡಿ ನಮ್ಮ ಸುಹಾಸ್ ಅವರು ಕೆಳಗೆ ಬಿದ್ದಿದ್ದಾರೆ ಗಾಯ್ಸ್. ಇರ್ಲಿ ನಡಿ ಆಮೇಲೆ ಮಾಡ್ಕೊಳಂತೆ ಎಲ್ಲ ಸ್ಟೋರೇಜ್. ಇಲ್ಲಿ ಯಾವುದೋ ಒಂದು ಫಾಲ್ಸಿಗಂತ ಹುಡ್ಕೊಂಡು ಇಲ್ಲಿ ಮಟ್ಟ ಬಂದೀವಿ. ಇದು ಯಾವುದೋ ಒಂದು ಸಿಂಗಲ್ ವೇ ಐತಿ, ಮಿಸ್ ಆದರೆ ಕೆಳಗೆ ಪಾತಾಳನೆ. ಒಂದೇ ಐತಿ. ಸುಹಾಸ್ ಇದ್ರ ಬಗ್ಗೆ ಏನಂತೀಯ ಸುಹಾಸ್? ಸುಹಾಸ್ ಏನು ಮಾತಾಡಂಗಿಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂತ. ಸುಮ್ಮನೆ ಇದ್ದಾರೆ, ಹೋಗಿ ಫಾಸ್ಟ್ ತೋರಿಸ್ತೀವಿ ಬನ್ನಿ. ತೇಜಸ್ ಬಂದೆ ತೇಜಸ್. ಒಂದು ದೊಡ್ಡ ಮರನೇ ಬಿದ್ದಿದೆ, ಎಲ್ಲಿಂದ ಬಿದ್ದಿತ್ತೋ ಏನೋ ಗೊತ್ತಿಲ್ಲ. ನೋಡಿ ಸೌಂಡ್ ಕೇಳಿಸ್ತಿದೆ ಅನ್ಕೊಂತೀನಿ. ಇಲ್ಲೇ ಇದೆ ನೋಡಿ. ನಮ್ಮ ತೇಜಸ್ ಹೇಳಿದಾರೆ ಅಂದರೆ ಫಿಕ್ಸು, ಆದರೆ ದಾರಿ ಮಾತ್ರ ಫುಲ್ ಕನ್ಫ್ಯೂಷನ್ ಇದೆ. ಲಾಸ್ಟ್ 40 ಮಿನಿಟಿಂದ ಬರೀ ರೂಟ್ ಹಿಡ್ಕೊಳ್ಳೋಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅಷ್ಟೊಂದು ಅಡ್ವೆಂಚರಸ್ ಮಾಡ್ತಿದ್ದೀವಿ. ದಾರಿ ಮಾತ್ರ ಫುಲ್ ಕನ್ಫ್ಯೂಸ್ ಇದೆ. ಫುಲ್ ಯಾರು ಇಲ್ಲ, ಯಾರು ಬರೋದು ಇಲ್ಲ. ಬಂದರೆ ನಾವು ಬರೋರು ನಾವಷ್ಟೇ, ಯಾರು ಇಲ್ಲೇ ಇಲ್ಲ. ನೀನೇ ನೋಡ್ಕೊಂಬರ್ಬೇಕಷ್ಟೇ. ಗಾಯ್ಸ್ ಏನು ಗೊತ್ತಾ, ಇದೆಲ್ಲ ಪ್ಲ್ಯಾನ್ ಮಾಡೋದು ತೇಜ, ಬಟ್ ರೂಟೇ ಗೊತ್ತಿಲ್ಲ ನಾನು ಮುಂದಿನಿಗೆ ಅಂದ್ರೆ ಸುಮ್ಮನೆ ಪ್ಲ್ಯಾನ್ ಮಾಡ್ಬಿಟ್ಟಾನೆ. ನಾವು ರೂಟ್ ಗೊತ್ತಿಲ್ಲ, ಸುಮ್ಮನೆ ಹುಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ನೆಟ್ವರ್ಕ್ ಅಂತೂ ಇಲ್ಲೇ ಇಲ್ಲ, ಫುಲ್ಲು ಬರ್ತಿರೋ. ಈಗ ನನ್ನ ಕಡೆ ಒಂದು ಕಂಟೆಂಟ್ ಅಪ್ಪ ಏನು ಗೊತ್ತಾ, ಹಾಂ ನಮ್ಮ ಟೀಮಲ್ಲಿ 9 ಜನ ಅದೀವಿ. 9 ಜನಕ್ಕೊಂದು ನಿಕ್ ನೇಮ್ ಅಂತ ಇಟ್ಟಿರ್ತೀವಿ ಫ್ರೆಂಡ್ಶಿಪ್ಪಲ್ಲಿ. ಓಕೆ, ಆ ನಿಕ್ ನೇಮ್ನ ನಾವು ಅಷ್ಟು ಡಿಸ್ಕ್ಲೋಸ್ ಮಾಡ್ತಾ ಹೋಗ್ತೀನಿ. ಓಕೆ ಸುಹಾಸ್ ಬ್ಲಾಗರ್. ನಾವು ಸುಹಾಸ್ಗೆ ಏನಂತ ಕರಿತೀವಿ ಅಂದರೆ ಶಾ ಅಂತ ಕರಿತೀವಿ. ಶಾ ಅಂದರೆ ಏನು ಗೊತ್ತಿಲ್ಲ, ನಿಮ್ಮ ಮುಂದೆ ಏನಾರು ಮಾಡ್ಕೊಳ್ರಿ. ಬಟ್ ಸುಮ್ಮನೆ ಶಾ ಅಂತ ಕರಿತೀವಿ. ಮತ್ತೆ ಟಾಗಿ ಏನು ಸೇರ್ಸ್ಕೊಬಿಡ್ರಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ತಿಕ್ ಎಂಬಿ. ನಾನೇ ಕಾರ್ತಿಕ್ ಎಂಬಿಗೆ ಟ್ಯೂಬ್ಲೈಟ್, ಬಿಕಾಸ್ ಈಸ್ ಆಲ್ ಡಿಸಿಷನ್ ಆರ್ ಲೈಕ್ ಟ್ಯೂಬ್ಲೈಟ್ ಬೂ ಅಂತ ಅಷ್ಟೇ. ನೆಕ್ಸ್ಟ್ ಒಂಥರ ಕಾರ್ತಿಕ್ ಎಂಬಿ ಮತ್ತು ಸುಹಾಸ ಇದ್ದಂಗೆ ಎಲ್ಲ ಸುಳ್ಳು, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಅವನೇನು ನನ್ನ ಮನೆ ಹತ್ರ ಅದಾನೆ ಅಂತ ಹಿಂಗೆ ಮಾಡ್ತಾರೆ ಅಷ್ಟೇ. ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ತೇಜಸ್ ಗಾಬ್ರಿ ಗಾಬರಿ ಅಂದ್ರೆ ಹಣ್ಣು ಗಾಬರಿ. ಜಗತ್ತಿನ 108 ಟೆನ್ಷನ್ ಅವನಿಗೆ ಇರ್ತೈತೆ. ಮೋದಿ ಅವ್ರಿಗೆ ಟೆನ್ಷನ್ ಇಲ್ಲ, ಅವನಿಗೆ ಟೆನ್ಷನ್ ಇರುತ್ತೆ. ಓನೇ ಇಂಡಿಯನ್ ನರ್ಸಸ್ ಟೆನ್ಷನ್ ಇರ್ತೈತಿ. ಈಗ ಟ್ರಿಪ್ ಪ್ಲಾನ್ ಮಾಡಿದಾನಲ್ಲ, ಓನೇ ನಮ್ಮನ್ನಷ್ಟು ಎತ್ತಕ್ಕಂತ ಬರೋಷ್ಟು ಟೆನ್ಷನ್ ಅವನಿಗೆ. ಕ್ಯಾಮ್ರಾ ಟರ್ನ್. ಇನ್ನು ವರುಣ್ ಬಿಪಿನ ಯಾವ್ದ್ರಲ್ಲಿ ನಿಕ್ ನೇಮ್ ಇಟ್ಟಿಲ್ಲ. ಅವನು ಒಂಥರ ಫಸ್ಟ್ ರ್ಯಾಂಕ್ ರಾಜುನೇ ನಮ್ಗೆ ಯಾವಾಗಲೂ. ಫಸ್ಟ್ ರ್ಯಾಂಕ್ ರಾಜು ಇದ್ದಂಗೆ ಇರ್ತಾನೆ, ಅದಕ್ಕೆ ಅವನಿಗೆ ನಿಕ್ ನೇಮ್ ಇಲ್ಲ. ಇದು ನನ್ನಲ್ಲಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಒಂದು ಇದನ್ನ ಮೊದಲು ನೋಡಿದ್ದು
ನನ್ ಡ್ಯಾಡಿ. ನೋಡಿ, ನಿನ್ನಲ್ಲೂ ಅದಿದೆ ಅಂತ ತೋರಿಸ್ಕೊಟ್ಟು ಅದನ್ನ ಎಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಪಾಪ ಒಂದ್ ಸ್ವಲ್ಪ ಸ್ಯಾಡ್ ಮೂಮೆಂಟ್, ಬ್ರೇಕಪ್ ಆಗ್ಬಿಟ್ಟಿತ್ತಲ್ಲ, ಪಾಪ ಹೋಗ್ಲಿ ಅಂತ ಬಿಟ್ಬಿಟ್ಟು ಕಾರ್ಸೋದು ಗೀರ್ಸೋದೆಲ್ಲ. ಇನ್ನು ಶಶಾಂಕ್ ಹಲ್ಲೋ ಪೈಕಾನಿ ಕಲ್ಲಾಗಿ ಹೋಗ ಬಿಕಾಸ್ ಕೆಂಪು ಅಂದ್ರೆ ಕೆಂಪು, ಅದಕ್ಕೆ ಗುಟ್ಕ ಅಂತ ಕರಿತೇವೆ. ನೆಕ್ಸ್ಟ್ ಫೈನಲಿ ವೈಂಡ್ ಅಪ್ ಇತ್ತಿದೆ. ನನ್ಗೇನಂತ ಕರಿತೀರ ಅವ್ರಿಗೆ, ಇನ್ನೊಬ್ಬ ದರ್ಶನ್, ಅವ್ರಿಗೆಲ್ಲ ಬೈ ಅಂತ ಕರಿತೇವೆ. ಇನ್ನು ಕೆಲವರು ನಿಕ್ ನೇಮ್ ಇಟ್ಟಿಲ್ಲ. ರೋನ್ ಟೀಮ್ ಹೇಳು, ಅವನಿಗೇನು ರೋಹನ್ ಅಂತ ಕರಿತೇವೆ, ಅವನಿಗೇನು ಕರೆಯಂಗಿಲ್ಲ. ಬರೀ ಡ್ರಾಮಾ. ₹1 ಆಕ್ಟಿಂಗ್ ಮಾಡೋದು 100 ಆಕ್ಟಿಂಗ್ ಮಾಡ್ತಾನ ಅವನು ರೋಹನ್ ಅಷ್ಟೇ. ನೆಕ್ಸ್ಟ್ ಲಾಸ್ಟ್ ನಮ್ಮ ನಿಖಿಲ್. ಲಾಸ್ಟ್ ಎಂಡೆಡ್ ಆಫ್ ಇರ್ತದೆ ನಿಖಿಲ್. ಅದು ನಾ ಹೇಳಲ್ಲ, ಅವ್ರು ಹೇಳ್ತಾರೆ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ನಿಖಿಲ್ ಅಂದ್ರೆ ನಿಕ್ ನೇಮ್ ಏನಿದೆ, ಬಕೆಟ್ ರಾಜ. ಬಕೆಟ್ ಇಂದ ಸಿಂಟ್ಯಾಕ್ಸ್ ರಾಜ. ಅವನಜ್ಜಿ ಆ ಮ್ಯಾಮ್ ಹತ್ರ ಹೋಗಿ ಮ್ಯಾಮ್ ಮಾರ್ಕ್ಸ್ ಮ್ಯಾಮ್ ಅಂತ ಬಕೆಟ್ ಬಿಡ್ತಾ ಇರ್ತಾನೆ. ಬರೀ ಯಾವಾಗ್ಲೂ ಬಕೆಟ್ ಹಿಡಿಯೋದೆ, ಹಿಡ್ದು ಸಿಂಟ್ಯಾಕ್ಸೇ ಹಿಡಿದ್ಬಿಟ್ಟ. ನೆಕ್ಸ್ಟ್ ಗೈಸ್, ನಾವು ಒಂದು ಟೈಪ್ ಹೆಂಗಂದ್ರೆ, ಕ್ಲಾಸ್ ಟಾಪರ್ ನಾನೇ ಒಪ್ಕೋತೇನೆ, ಶೋ ಟಾಪರ್ ನಾನೇ. ಯಾಕಂದ್ರೆ ಮ್ಯಾಮ್ ಹತ್ರ ಎಲ್ಲ ಬಕೆಟ್ ಹಿಡಿತಿರ್ತಾನಲ್ಲ, ಹಂಗೆ ಹಿಡ್ದು ಏನೋ ಪಾಪ ನಮ್ಮ ಫ್ರೆಂಡ್ ಒಬ್ಬ ಅದಾನೆ ಅಂತ ನಾವು ಇರ್ಲಿ ಬಿಡು ಅಂತ ಬಿಟ್ಟಿವಿ ಅಷ್ಟೇ. ಇಷ್ಟೇ ಗಾಯ್ಸ್ ನಮ್ಮ ಪರಿಚಯ. ಇಲ್ಲಿಗೆ ಫಾಲ್ಸ್ ಬಂದಾಗ ತೋರಿಸ್ತೀವಿ. ಬಾಯ್ ಬಾಯ್. ಫೈನಲಿ ವೈಂಡ್ ಮಾಡಿದೆ, ಹೇಳಿ. ಇಟ್ಸ್ ಫೈನಲಿ ವೈಂಡ್ ಅಪ್ ಮಾಡ್ತೀವಿ ಗೈಸ್. ಬಾಯ್ ಅಷ್ಟೇ. ಹೊಂಟ್ಬಿಟ್ಟಾರಲ್ಲೇ, ಆಲ್ರೆಡಿ ಹೊಂಟ್ಬಿಟ್ಟಾರೆ. ಇಳಿಯೋದೇ ಇನ್ನ ನೀರಿಗೆ. ಏನ್ ತೇಜಸ್ ಮುಂದೆ ಬಾ. ತೇಜಸ್ ಬರ್ರಿ, ಮುಂದೆ ಬರ್ಲಿ. ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫಾಲ್ಸ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಮುಂದೆ ಹೋದ್ರೂ ಸಿಗ್ತಾನೆ ಇಲ್ಲ. ಹುಡುಗರು ಬರ್ತಾದಾರ, ಇನ್ನು ಭಾಳ ದೂರ ಇದೆ. ಭಾರಿ ಅಡ್ವೆಂಚರ್ ಇದೆ, ಬರ್ಬೋದು ನೀವೆಲ್ಲರೂ. ಎಲ್ರು ಬರ್ಬೇಡ್ರು, ನಿಲ್ರಿ ಒಂದ್ ನಿಮಿಷ, ನೋಡ್ಕೊಂಡ್ ಬರ್ತೀವಿ. ಕರೆಕ್ಟ್ ಐತೆ ಒಂಚೂರು, ಅಲ್ಲೇ ಇರ್ರಿ, ನಾವು ನೋಡ್ಕೊಂಡ್ ಬರ್ತೀವಿ. ನಿಮ್ಗೆಲ್ಲ ಏನ್ ಅನಿಸ್ತೈತೆ ಈ ತರ ಅಡ್ವೆಂಚರ್ ಮಾಡ್ತಿರೋದಕ್ಕೆ? ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೆ ಅಷ್ಟೇ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂ. ನೋಡಿ ಇಲ್ಲಿ ಯಾವ ತರ ಐತೆ. ಸ್ವಿಮ್ಮಿಂಗ್ ಮಾಡಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಈ ತರ ಇದು ಗೋಲ್ಡನ್ ಕಲರ್ ಐತೆ. ಅದೇ ಹಾವ್ ಫಿಶ್, ಅದು ಹಾವ್ ಫಿಶ್, ಮಮ್ಮಿ ಫಿಶ್. ಎಷ್ಟು ಮುಂದೆ ಹೋದ್ರೂ ಬರೀ ನಮ್ಗೆ ಇದೇ ಕಾಣ್ತೈತಿ. ಇನ್ನೂ ಎಷ್ಟು ಮುಂದೆ ಐತ ಗೊತ್ತಿಲ್ಲ. ಹುಡುಗರು ಫುಲ್ ಸುಸ್ತಾಗ್ಬಿಟ್ಟಾರೆ. ನೀರು ಮಾತ್ರ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಐತೆ. ಗಾಯ್ಸ್ ಇನ್ನೂ ಸಿಗ್ಲಿಲ್ಲ ಗಾಯ್ಸ್. ಅಭಿಬ್ ಪಾಪ ಅವ್ನು ಭಾಳ ಅಡ್ವೆಂಚರ್ ಮಾಡ್ಕೊಂಡ್ ಬಂದಿದೀವಿ. ಅಲ್ಲಿಂದ ಎಲ್ಲ ಬಂಡೆಕಾಲ ಹತ್ಕೊಂಡು ಮತ್ತೆ ಹಿಂಗೆ ಹೋಗ್ಬೇಕಾರೆ ಬಂಡೆಕಾಲ ಹತ್ಕೊಂಡೇ ಹೋಗ್ಬೇಕು. ಇಂಥ ಅಡ್ವೆಂಚರ್ ಇನ್ನೂ ಎಷ್ಟು ಮುಂದೆ ಐತೆ ಗೊತ್ತಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ಇದೆ, ಬನ್ನಿ ಹೋಗೋಣ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ ಗಾಯ್ಸ್, ಫುಲ್ ಅಲ್ಲದ ಬರಂಗಿಲ್ಲ ಅವರು. ಇಲ್ಲಿಂದ ಹೆಂಗೆ ಬರ್ತದೀವಿ. ಹೇವಿ ಸುಸ್ತು ಗುರು, ಆಗಲ್ಲ. ಇಲ್ಲಿ ಏನೋ ಬಂದ್ಬಿಟ್ಟು ಅರ್ಧ ದಾರಿಗೆ. ಗಾಯ್ಸ್ ಏನಂದ್ರೆ, ಸ್ವಲ್ಪ ಜನ ಮುಂದಾಗಿದ್ದಾರೆ, ನಾವು ಇನ್ನು 3-4 ಜನ ಇಲ್ಲದೇವೆ. ಬಟ್ ನನ್ನ ಬೇಬಿ ತೇಜಸ್ ಮಾತ್ರ ಅಲ್ಲೇ ಅದಾನೆ. ನನಗೀಗ ಅವನದೇ ಚಿಂತೆ ಆಗ್ತಿರೋದು, ಅಲ್ಲಿ ಏನಾದರೂ ಆದ್ರೆ ಅವನಿಗೆ ಹೆಂಗೆ. ನಾನು ಅದಕ್ಕೆ ಬೇಬಿ ಕೇರ್ ಮಾಡ್ತಿದ್ದೀನಿ ಅವನಿಗೆ. ಈಗ ಬೇಬಿ ಚಿಂತೆ ಆಗ್ಬಿಟ್ಟಿದೆ ನನಗೆ. ಗಾಯ್ಸ್ ಫೈನಲಿ ಸಿಕ್ಬಿಡ್ತು ಸಾಕು. ನೋಡಿ ಫಾಲ್ಸ್. ಅವರಿಬ್ಬರು ಬರಲಿಲ್ಲ. ಇಷ್ಟು ದೂರ ಬಂದು ಇಷ್ಟು ದೂರ ಬರಲಿಲ್ಲ. ನೋಡಿ ವ್ಯೂ ಹೆಂಗಿದೆ. ಇದ್ರ ನಡ್ಕೊಂಡ್ ಬಂದಿರೋದು ಗಾಯ್ಸ್. ಫುಲ್ ಇಂಥ ರೋಡ್ ನೋಡಿ, ರೋಡಲ್ಲಿ ನಡ್ಕೊಂಡ್ ಬಂದಿರೋದು. ಹಿಂಗ್ ಬಂದಿರೋದು ನಾವು. ಫುಲ್ ಜಾರ್ತದೆ ಅಂತ, ಫುಲ್ ಜಾರ್ತತಿ. ಅದ್ರಲ್ಲಿ ಫೋನ್ ಹಿಡ್ಕೊಂಡು ಬಂದಿರೋದು ನಾವು ಹಿಂಗೆ. ಇದಕ್ಕೆ ನೀವು ಕಮೆಂಟ್ ಮಾಡಲೇಬೇಕು. ಇದಕ್ಕೆ ಏನಂತ ನಮಗೆ ಕೇಳಲೇಬೇಕಷ್ಟೇ. ಬೆಂಕಿ ಅಡ್ವೆಂಚರ್. ಇದಕ್ಕೇನು ಎಂಟ್ರಿ ಫೀ ಇಲ್ಲ, ಏನೇನು ಇಲ್ಲ. ನೇಚರ್ ಗಾಯ್ಸ್, ನೇಚರ್ ಅಂತ ಪ್ಲೇಸ್ ಆಗಿ ಬಂದಿರೋದು ನಾವು. ಇಲ್ಲೆಲ್ಲ ಜಾರ್ತೈತೆ. ಲುಕ್ ಅಟ್ ದ ವ್ಯೂ ಗಾಯ್ಸ್. ವಾವ್, ಲುಕ್ ಅಟ್ ದ ವ್ಯೂ.
Oh my God. ನೀವು ಇಲ್ಲಿಗೆ ಬಂದ್ಮೇಲೆ ಮಡ್ಡಗಟ್ಟೆ ಪಾಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ಬಟ್ ಏನಂದ್ರೆ ಹುಷಾರಾಗಿ ಬರೀ, ಹೆವಿ ರಿಸ್ಕ್ ಇದೆ. ಮೊಬೈಲ್ ಓನರ್ ವಾಟರ್ ಪ್ರೂಫ್ ಫೋನ್ ತಗೊಂಬನ್ನಿ. ವ್ಯೂ ನೋಡಿ ಗಾಯ್ಸ್, ಅಲ್ಲಿ ವ್ಯೂ ನೋಡ್ರಿ, ಚೆನ್ನಾಗಿತ್ತು. ಕ್ರೆಡಿಟ್ಸ್ ಕೊಡ್ರಿ. ಭಾಳ ಡೇಂಜರ್ ಇದೆ ಅಂದ್ರೆ ಬಂದ್ರೆ ಭಾಳ ಚೆನ್ನಾಗಿದೆ. ಅಲ್ಲ ಇನ್ನೂ ಸ್ವಲ್ಪ ಕ್ಲೀನಾಗಿ ಕೊಡ್ಬೇಕಲ್ಲ, ಗ್ರೂಪ್ ಫೋಟೋ ತಕೊಂಡ್ರಲ್ಲ. ಮತ್ತಿಘಟ್ಟ ಫಾಲ್ಸ್ ಮುಗಿಸ್ಕೊಂಡು ಯಾನ ಕೇವ್ಸಿಗೆ ಬಂದೀವಿ. ಇಲ್ಲಿ ಫುಲ್ ಹೊಟ್ಟೆ ಸಿಗ್ತೈತಿ. ಸೊ ಫ್ರೂಟ್ಸ್ ತಿನ್ನಕ್ಕೆ ಬಂದೀವಿ. ಮ್ಯಾಗಿ ಆ್ಯಂಡ್ ಬ್ರೆಡ್ ಆಮ್ಲೆಟ್ ಅದು ಸಿಕ್ಕರು ಗೋಲ್ಡ್ ಆಗೈತಿ. ಇಲ್ಲಿ ಫುಲ್ ಹೊಟ್ಟೆ ಬಿಡತ್ತೆ. ತಿಂದು ಹೋಗ್ಬೇಕು ಯಾನ ಕೇವ್ಸ್ ಒಳಗಡೆ. ಎಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು, ವಾಟರ್ ಮಿಲನ್ನು, ಆಮ್ಲೆಟ್ ಎಲ್ಲ ತಿನ್ಕೊಂಡು ಇವಾಗ ಯಾನ ಕೇವ್ಸ್ ಒಳಗೆ ಬರ್ತಿದ್ದೀವಿ. ಓನ್ಲಿ 10 rupees ಅಷ್ಟೇ ಎಂಟ್ರಿ. ರೋಹನ್ ನೀನೇನು ತಿಂದೆ? ನಾನು ಏನೋ ತಿಂದಿಲ್ಲ, ನಂಗೆ ತುಂಬ ಎನರ್ಜಿ ಇತ್ತು. ಅಲ್ಲಿ ದರ್ಶನ್ ನೀನೇನು ತಿಂದೆ? ತೇಜಸ್ ಅಣ್ಣ ನೋಡ್ರಿ ಹೆಂಗ್ ರೆಡಿ ಆಗಿದ್ದಾನೆ. ತೇಜಸ್ ನೀನ್ ಏನ್ ತಿಂದೆ? ಸ್ನ್ಯಾಕ್ಸ್ ಏನ್ ಸ್ನ್ಯಾಕ್ಸ್ ತಿಂದೈತಿ? ಏನೂ ತಿಂದಿಲ್ಲ. ಯಾಕೆ? ನೀನು ಎಷ್ಟು ತಿಂದೆ? 1 kg ತಿಂದ್ರೆ ಅದು 2 kg ತಿಂದೆ. 2 ವಾಟರ್ ಮೆಲನ್ನು, 2 ಬಾಳೆಹಣ್ಣು, 2 ಬಿಸ್ಕೆಟ್, ಒಂದೇ ಒಂದು ಸ್ಟ್ರಾಬೆರಿ. ಯಾಕೆಲ್ಲ 2 ತಿಂತೀರಾ ನೀವು? ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಅಲ್ಲ ಅದಕ್ಕೆ. ಓಕೆ. ಆಲ್ರೆಡಿ ಫಸ್ಟ್ ಟೈಮ್ ಕಾಣಿಸ್ತು ಯಾನ ಕೇವ್ಸ್. ಸೈಕ್ ಇದೆ. ಎಲ್ಲ ಹಿಂಗೈತೆ. ಭಯ ಆಗ್ತೈತೆ. ಗೈಸ್ ಈ ಕಲ್ಲು ಕಾಣ್ತೈತಲ್ಲ, ನೀನು ಝೂಮ್ ಔಟ್ ಮಾಡಿದ್ನಲ್ಲ, ಒಂಚೂರು ಮಿಸ್ ಆದರೆ ಎಲ್ಲೇ ಬಿದ್ದುಬಿಡ್ತೈತೆ. ಈ ಕಡೆಯಿಂದ ಇಳ್ಕೊಂಬಂದ್ವಿ. ಹಿಂಗೆ ಹೋದ್ರೆ ನಾವು ಹಿಂಗೆ ಹೊರ್ಟೋಗ್ಬೋದು. ಹಂಗೆ ಮೇಲೆ ನೋಡಿದೆ, ಇಲ್ಲಿ ನೋಡ್ರಿ ಹಿಂಗೆ ಜೇನ್ ಯಾಣ ಕೇವ್ಸ್ ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಜೇನ್ ನೋಡ್ರಿ, ಇಲ್ಲಿ ಜೇನ್ ಎಲ್ಲ ಸ್ಕೂಲ್ ಹುಡುಗರು. ವಿಜಯಪುರ ಒಳಗೆ ಯಾವ ಏರಿಯಾ ನಿಮ್ದೆಲ್ಲ? ಗಾಂಧಿನಗರ. ಎಷ್ಟು ಜನ ಬಂದ್ರಿ ಟೋಟಲ್? 56 ಜನ. ಓಹೋ, ಬಸ್ಸಲ್ಲಿ ಬಂದ್ರೆ ಎಲ್ಲರೂ? ಓಕೆ. ಬೆಟ್ಟಪ್ಪ ಇವನೇ ನಮ್ಮ ಬೆಟ್ಟಪ್ಪ. ಸುಹಾಸ್, ಏನಿದು ಅವಸ್ಥೆ? ಹೋಗಕರೆ ಹಿಂಗೋಗಿ ಬರಕರೆ ಯಾಕೆ ಹಿಂಗ್ ಬಂದಿ ಸುಹಾಸ್? ಏನಿದು ಎಲ್ಲ ಬಾಡಿ ಶೋ ಮಾಡ್ಕಂತ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಓ ನಿಖಿಲ್, ಏನಿದು ಹಿಂಗೆ ಸಡನ್ ಚೇಂಜ್? ಏನು ಇದಕ್ಕೆ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗಾಯ್ಸ್, ಆ ಕಡೆ ಅಲ್ಲಿ ಹುಡುಗಿಯರು ಬರ್ತಾರಂತೆ. ಶಶಾಂಕ್ ಅಲ್ಲಿ ಹುಡುಗಿಯರು ಬರ್ತಾರಂತ ಹಿಂಗೆ ಇದು ಮಾಡ್ತಾ ಇದ್ದಾನೆ. ಏನ್ ಮಾಡೋದು? ಮಾಡ್ಸೋಣಂತೆ, ಅದಕ್ಕೇನಂತೆ. ರೆಡಿ ಗಾಯ್ಸ್. ಏನು ಮತ್ತೆ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೇಳ್ರಿ ಯಾಣದ ಬಗ್ಗೆ? 20 ರೂಪಾಯಿ ವೇಸ್ಟ್. ಹಿಂಗಂದ್ರೆ ಹೆಂಗೆ? ಇನ್ವೆಸ್ಟ್ ಮಾಡಿದ್ವಿ, ಬಟ್ 40 ಲೀಟರ್ ನೀರೇ ಫುಲ್ ನೀರು. ಪಾಪ ನಮ್ ತೇಜಂದು ಪೂಮಾ ಅದ್ಯಾವ್ದು ಅಡಿಷನ್ ಅಂತೆ 4,000 ಶೂ ಹಿಂಗೈತೆ ಅಂತ ಒಯ್ಕೊಂತವನೆ ತೇಜ. ನಿಮ್ದು ಇಲ್ಲಿಗೆ ಬಂದಿದ್ದು ಬೆಸ್ಟ್ ಅಷ್ಟೇ. ಈಗ ಎಲ್ಲಿಗೆ ಬಂದೀವಿ ನಾವು? ಗಾಯ್ಸ್, ನಾವು ಈಗ ಆಲ್ರೆಡಿ ಇವತ್ತು ಫಸ್ಟ್ ಡೇ. ಈಗ ನಾವು ಬಂದಿದ್ದು ವಿಭೂತಿ ಫಾಲ್ಸು.
ಆಲ್ರೆಡಿ ಫುಲ್ ಟ್ರೈಡ್ ಆಗಿದೆ. ಅದರ ಕಂಪ್ನಿಯಿಂದ ಒಂದು ಹೆಡ್ಏಕ್ ಬಂದಿದೆ ನನಗೆ. ಕಂಪ್ನಿ ಅದಕ್ಕೆ ವಿಭೂತಿ ಫಾಲ್ಸಿಗೆ ಬಂದೆವು. ಲೆಟ್ಸ್ ಸಿ ವಾಟ್ ಈಸ್ ದೇರ್. ಇವತ್ತಿನ ಕೊನೆಯ ಪ್ಲೇಸ್ ಅನ್ಕೊಂತೀನಿ. ಜಸ್ಟ್ ಇದಾತಡಿ ಗೋಕರ್ಣಗೆ ಹೋಗಿ ಮಕ್ಕಂಬಿಡೋದು ಅಷ್ಟೇ, ಇನ್ನೇನಿಲ್ಲ. ಇವತ್ತಿನ ಕೊನೆಯ ಪ್ಲೇಸ್ ವಿಭೂತಿ ಫಾಲ್ಸ್ ಅಂತ. ನೋಡೋಣ ಬರ್ರಿ. ಇವತ್ತು ಫುಲ್ ಬರೀ ಟ್ರಕ್ಕಿಂಗು, ಬರೀ ಹತ್ತು ಇಳಿ, ಬರೀ ಓಡಾಟ, ಸಾಕಾಗೋಯ್ತು ಗಾಯ್ಸ್. ನಿಖಿಲ್ ಏನೋ ಮಾತಾಡ್ತಾನಂತೆ. ಏನು ನಿಖಿಲ್? ಗೈಸ್ ನಾ ಆ್ಯಕ್ಚುಲಿ ಏನೋ ಒಂದು ಡೈಲಾಗ್ ಪ್ರಿಪೇರ್ ಮಾಡಿದೆ, ಬಟ್ ನೆನಪಾಗ್ಬಿಟ್ಟು ಕ್ಯಾಮ್ರಾ ಟರ್ನ್ ಮಾಡಿ. ಏನು ವ್ಲಾಗಲ್ಲಿ ಯಾರ್ಯಾರೋ ಮಾಡ್ತಿರ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ವ್ಲಾಗು ಶ್ವಾಸದಷ್ಟೇ ಅಲ್ಲ, ಎಲ್ಲರೂ ಮಾಡ್ತೀವಿ ಒಟ್ಟಿಗೆ ಒಂದೇ. ಅದಕ್ಕೆ ಕಂಟಿನ್ಯೂಟಿ ಸಿಗಲ್ಲ. ಸುಮ್ಮ ಹೋಯ್ತಾ ಇರೋದೆ. ಆದ್ರೆ ಕರೆಕ್ಟಾಗಿ ಇಲ್ಲಿ ರೂಟ್ ನೋಡಿ ಗೈಸ್ ಹೆಂಗಿದೆ ರೂಟ್. ಇದು ರೂಟ್ ಅಲ್ಲ, ಹತ್ಬೇಕು, ಟ್ರೆಕ್ಕಿಂಗ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಹತ್ತು ಇದು ಕಾಡಿ. ಕಮಾನ್ ಲೆಟ್ಸ್ ಗೋ. ಇಲ್ಲ ಬಂದ ನಮ್ಗೆ ಇವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಇಂಟ್ರೊಡಕ್ಷನ್ ಸ್ವಲ್ಪ. ಈಗ ಬರ್ತಾರಲ್ಲ ಅವರು ನಿಖಿಲ್ ಬೇಬಿ. ಹ್ಞೂ ಗಾಯ್ಸ್, ಅವನು ನನಗೆ ಬೇಬಿನೇ. ನಮ್ಮ ಟೀಮಲ್ಲಿ ಗಾಬರಿ ಅತಿ ಯಾವಾಗಲೂ ಟೆನ್ಷನ್ ಎಲ್ಲದಕ್ಕೂ ಆರ್ಗ್ಯುಮೆಂಟ್ ಮಾಡೋದು ಯಾರಪ್ಪ ಅಂದರೆ ಒಬ್ಬನು. ಅವನು ಯಾರಪ್ಪ ಅಂದರೆ ತೇಜ. ಬಟ್ ಆ್ಯಕ್ಚುಲಿ ಅಂದರೆ ತೇಜ ಈಸ್ ಆಲ್ವೇಸ್ ಮೈ ಬೇಬಿ ತೇಜಸ್. ನೋಡ್ರಿ ಕಡ್ಲೆಕಾಯ್ತಾ ಕೊನೆಗೂ ಬಿಡ್ಲಿಲ್ಲ ಅವನ ಅಜ್ಜಿ. ಕಡ್ಲೆಕಾಯ್ತಾ ಮತ್ತೆ ಬೇಬಿ ಅಂತ ಹೆಸರಿಗೆ ಅಷ್ಟೇ, ಹೆಸರಿಗಷ್ಟೇ ಬೇಬಿ. ಇವತ್ತು ಬೆಳಗ್ಗೆ ಅವ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ. ನಮಗೆ ಗೊತ್ತಲ್ಲ, ನಮ್ಮ ಇಷ್ಟ, ನಾವು ಯಾಕಿರ್ತೀವಿ. ಮುಂಗ್ದಾಲ್ ತಿನ್ನು ಮುಂದತ್ತು ಅಷ್ಟೇ. ಇವ್ರದ್ದು ರೆಸಾರ್ಟ್ ಇದೆ ಅಂತ, ಯಾವ್ದು ಜೋಗಸ್ತಿರಿ ರೆಸಾರ್ಟ್. ಒಂದ್ಸತಿ ಕರ್ಕೊಂಡೋಗಿಲ್ಲ ನಮಗೆ. ಕರ್ಕೊಂಡು ಹೋಗ್ತೀನಿ ಅನ್ನೋದ್ರಲ್ಲೇ ಬಂದ್ಬಿಟ್ಟ. ಬಟ್ ನಂಗೆ ಈಗಲೂ ನೆನಪಿದೆ, ಒಂದ್ಸತಿ ಇನ್ಸ್ಟಾಗ್ರಾಮ್ ಬಯೋ ಹಾಕಿದ್ದ ಅವನು. ಏನಂತ? ನಮ್ದು ಜೋಗಸ್ತಿರಿ ರೆಸಾರ್ಟ್ ಇದೆ. ನಾನು ಯಾಕೆ ಬಯೋ ಅವ್ರ ಬೆಸ್ಟ್ ಫ್ರೆಂಡ್ಸಿಗೆ ಅಷ್ಟೇ ಕರ್ಕೊಂಡು ಹೋಗ್ತಾನೆ. ಏನು ಶ್ವಾಸ ಏನು ಮತ್ತೆ ಸಿಗ್ತೀವಿ ಈಗ. ಲಾಗಿಂಗ್ ಬಿಟ್ಟು ನೇಚರ್ ನೋಡು ಸಾಕು. ಬಾ ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ನೇಚರ್ ಎಕ್ಸ್ಪ್ಲೋರ್ ಮಾಡ್ತಾ ಜನಕ್ಕೂ ತೋರಿಸ್ತಿದೀವಿ. ಅವ ತೇಜಸ್ ಬಾಯ್ ಬಿಟ್ಟು ಇಂಗ್ಲಿಷ್ ಮಾತಾಡ್ತಾನೆ. ಮತ್ತೆ SSLC ನಾನು 116 ತೆಗ್ದೇನೆ 116 ತೆಗ್ದೆ ಅಂತಾನೆ. ಏನು ಇದು ಫ್ಯಾಮಿಲಿ ಕಂಟೆಂಟ್. ಇಲ್ಲಿ ವಲ್ಗರ್ ಪದಗಳನ್ನ ಬಳಸುವಂಗಿಲ್ಲ. ಬೀಪ್ ಮಾಡುವ. ಅಲ್ಲಿ ಮುಂದೋಗಿ ಅಲ್ಲೇ ಕೂತ್ಬಿಟ್ಟಾರೆ ದರ್ಶನ್, ರೋಹನ್ ಅವರು. ರೋಹನ್ ಹತ್ತು ಬೇಗ. ಈ ರೋಹನ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತೇನೆ. ರೋಹನ್ ಟೀಮ್ ಹೆಂಗಪ್ಪ ಅಂದರೆ ನಿಂಬೆ ಹುಳಿ ಇಂಡಿಯಾದ ನಂಬರ್ 1. ನಿಂಬೆ ಹೊಳೆ ಎಲ್ಲಾದ್ರೂ ಜಾಗ ಹಾಕ್ತಾರೆ, ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಬೆಂಕಿ ಹಚ್ಬಿಡೋದು. ಆ ಥರ ಕ್ಯಾಂಡಿಡೇಟ್ ಅವನು. 1 ರೂಪಾಯಿ ಆ್ಯಕ್ಟಿಂಗ್ ಅಂದರೆ 100 ರೂಪಾಯಿ ಆ್ಯಕ್ಟಿಂಗ್. ನಿಂಬೆ ಹುಳಿ ರೋಹನ್, ಇದಕ್ಕೇನಂತೀರಾ ರೋಹನ್? ನೀವು ನಿಮ್ಮ ಪ್ರತಿಕ್ರಿಯೆ ನೀಡಿ. ಆ ನಿಂಬೆಹಣ್ಣಿಗೆ ನಾನು ಸಕ್ಕರೆ ಆಗಿ ಶರ್ಬತ್ ಮಾಡ್ಬಿಡ್ತೀನಿ. ಶ್ವಾಸ ಅಂತ ಹೇಳ್ದ. ಇದಕ್ಕೆ ಪ್ರತಿಕ್ರಿಯೆ ಏನು ರೋಹನ್? ನಿನ್ನೆ ಸಪೋರ್ಟ್ ಮಾಡ್ಕೊತೀನಿ ಅಂತ. ನಾನು ಪ್ರತಿಕ್ರಿಯೆ ಅಂತ ಕೊಡಂದ್ರಿ. ಕಾಲ್ ನೋಯ್ತಿದಾವೆ, ಹತ್ತಕ್ಕಾಗ್ತಿಲ್ಲ. ನಿಂಬೆಣ್ಣೆ ಶರ್ಬತ್ ತಗೊಂಡು ಏನ್ ಮಾಡ್ತಿರ್ರಿ? ಆಗ್ಲೇ 100 ರೂಪಾಯಿ ಆಕ್ಟಿಂಗ್ ಇದೆ. 1 ರೂಪಾಯಿ ಆಕ್ಟ್ ಮಾಡೋದ್ರೆ 100 ರೂಪಾಯಿ ಆಕ್ಟ್ ಮಾಡ್ತಾನೆ ನಮ್ಮ ರೋಹನ್. ಅಲ್ಲ, ಹೆನ್ಸ್ ಪ್ರೂವ್ಡ್ ಅಷ್ಟೇ. ಕೊನೆಗೆ ಅಲ್ಲಿಂದ ನಡ್ಕೊಂಡ್ಬಂದು ಈಗ ಅಲ್ಲಿಂದ ಎಲ್ಲ ನಡ್ಕೊಂಡ್ಬಂದು ಇಲ್ಲಿ ಬಂದಿದೆ ಸರ್. ಇಲ್ಲಿದೆ ನೋಡಿ ಈಗ ಫಾಲ್ಸ್. ಹಬ್ಬ ಅಂದ್ರು 500 ಮೀಟರ್ ನಡ್ಕೊಂಡ್ಬಂದ್ರೆ. ಈಗ ಇದಕ್ಕಿಂತ ಮುಂಚೆ ತೋರಿಸಿದ್ವಲ್ಲ ಆ ಫಾಲ್ಸ್ಗಿಂತ ಇದೇನು ಅಲ್ಲ. ಇದು ಓಕೆ ಆದ್ರೆ ಅದು ಮಾತ್ರ ಮಸ್ತ್. ಅಂದ್ರೆ ಇದು ಈಸಿಯಾಗಿ ನಡ್ಕೊಂಬರ್ಬೋದು. ಆದ್ರೆ ನಾವು ಅಲ್ಲಿ ಹೋಗಿದ್ವಲ್ಲ, ಅದು ಅಡ್ವೆಂಚರ್ ಅಷ್ಟೇ. ನೋಡಿ ಹೆಂಗಿದೆ ಸೀನ್ರಿ ಎಲ್ಲ ಚೆನ್ನಾಗಿದೆ. ವಿಸಿಟ್ ಮಾಡಿ ಒಂದ್ಸಲ ಅಷ್ಟೇ. ಗಾಯ್ಸ್, ಇದು ಯಾವ ಮೀನ್ ಅಂತ ಕಮೆಂಟ್ ಹಾಕಿ. ಆಕ್ಚುಲಿ ಮೀನಲ್ಲ. ಇವ್ನ ಸೆಡೆ ನನ್ನ ಮಗ. ರಾತ್ರಿ ಊಟ ಫುಲ್ ಊಟ ಮಾಡಿದ್ವಿ. ರಾತ್ರಿಗೆ ಗೋಕರ್ಣದಲ್ಲೇ ಸ್ಟೇ ಆಗ್ತಾ ಇದೀವಿ. ಗೋಕರ್ಣ ಲಾಸ್ಟ್ 11 ಗಂಟೆಗೆ ಯಾವ ಹೋಟ್ಲು ಇಲ್ಲ ಅಂದಮೇಲೆ ಈ ಹೋಟ್ಲು ಸಿಕ್ತು. ಊಟ ಮಾಡ್ಕೊಂಡು ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಇದೇ ಸಮುದ್ರ, ಇಲ್ಲೇ ಕಾಣಿಸ್ತೈತಲ್ಲ, ಇದೇ ಸಮುದ್ರ. ಸಮುದ್ರ ಹತ್ರ ಹೋಗೋದೇ ಈಗ.
ಹೋಗಲ್ ಪೂರದೆ ನೋಡ ಎಲ್ಲ ಕುಂತಾರಲ್ಲ ಅಲ್ಲೇ ಬೀಚ್ ಹತ್ರ ಹೋಗ್ತಾ ಇದೀವಿ. ಬೀಚ್ ಹತ್ರ ಸೌಂಡ್ ಕೇಳಿಸ್ತೈತಾ? ನೀವು ಸೌಂಡ್ ಕೇಳಲ್ಲ ಅನ್ಸುತ್ತೆ. ಸೌಂಡ್ ಏನು ಕೇಳಿಸಲ್ಲ. ಇಲ್ಲಿ ಎಷ್ಟೊಂದು ಇದಾವೆ ರೂಮು. ನಮ್ದು ಲೈಟ್ ಹೌಸ್ ತಗೊಂಡಿದ್ದೀವಿ. ಬೀಚಿನ ಸೌಂಡ್ ಕೇಳಿಸುತ್ತೆ ನೋಡ್ರಿ. ಕೇಳಿಸ್ತಾ ಗಾಯ್ಸ್? ಫಸ್ಟ್ ಡೇ ಮುಗೀತು. ಇದೇ ವ್ಲಾಗು. ಇದು ಯಾವಾಗ ಎಡಿಟ್ ಆಗಿ ಬರ್ತದೋ ಗೊತ್ತಿಲ್ಲ. ನಾನು ರೋಹನ್ ಕುತ್ಕೊಂಡು ಸಮುದ್ರ ನೋಡ್ತಾ ಇದ್ದೀವಿ. ಇನ್ನೆಲ್ಲರೂ ಮಕ್ಕಳಿದ್ದಾರೆ, ಎಂಜಾಯ್ ಮಾಡಕ್ಕೆ ರೆಡಿನೇ ಇಲ್ಲ. ಇವತ್ತಿನ ಡೇ ಒನ್. ಹೋಪ್ ಯು ಗಾಯ್ಸ್ ಆರ್ ಯು ಲೈಕ್ ಇಟ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ಮುಂದೆ ಕ್ರೇಜಿ ವ್ಲಾಗ್ ಬರ್ತವೆ. ಈಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದಕ್ಕೆ ನಮಸ್ತೆ, ಶುಭರಾತ್ರಿ. ಕೀಪ್ ಸಪೋರ್ಟ್.